ಈ ಹಾಲ್ಬಾಯಿಯನ್ನು ತಿನ್ನುವ ಮೊದಲು ಒಮ್ಮೆ ಹೀಗೆ ಹಿಡಿದು ನೋಡಿ. ಬಳುಕುತ್ತಾ ನಿಲ್ಲುತ್ತದೆ. ನದಿ ಬಳುಕಿ ಹರಿದಂತೆ, ಲತೆ ಓಲಾಡಿದಂತೆ, ಹಳೆಯ ಸಿನಿಮಾ ನಟಿಯರು ಬಳುಕುತ್ತಾ ನಡೆದಂತೆ ಅಲ್ವಾ? ಉಪನಿಷತ್ತುಗಳಲ್ಲಿ ಬ್ರಹ್ಮಾನಂದವನ್ನು ಸ್ವಾದಿಸುವ ಬಗ್ಗೆ ಚರ್ಚೆ ಇದೆ. ಹಾಲುಬಾಯಿಯನ್ನು ಮರಳು ಮರಳಾದ ತುಪ್ಪದ ಜೊತೆ ತಿನ್ನುವಾಗ ಸಿಗುವುದೇ ಬ್ರಹ್ಮಾನಂದ ಅನ್ನೋದು ನನ್ನ ಅನಿಸಿಕೆ. ಇದನ್ನು ಮಾಡಲು ತೊಳೆದು ನೆನೆಸಿದ ರಾಗಿಯನ್ನು ಕಾಯಿ ತುರಿಯ ಜೊತೆ ರುಬ್ಬಿ ಸೋಸಿ ಹಾಲು ತೆಗೆದೆ. ನಂದಿನಿ ಹಾಲಿನ ಹದಕ್ಕೆ ನೀರು ಸೇರಿಸಿ ದಪ್ಪ ತಳದ ಪಾತ್ರೆಗೆ ಹಾಕಿದೆ. ಇದರ ಅರ್ಧ ಪ್ರಮಾಣದ ಬೆಲ್ಲದ ಪುಡಿ, 2 ಚಮಚ ತುಪ್ಪ, ಚಿಟಿಕೆ ಉಪ್ಪು, ಏಲಕ್ಕಿಯನ್ನು ಹಾಕಿ ಮಧ್ಯಮ ಉರಿಯಲ್ಲಿ ಗೊಟಾಯಿಸಿದೆ. ಮಿಶ್ರಣ ಪಾತ್ರೆಯ ತಳ ಬಿಡುತ್ತಾ ಬಂದಂತೆ ತುಪ್ಪ ಸವರಿದ ಬಾಳೆ ಎಲೆಯ ಮೇಲೆ ಹಾಕಿ ತಣ್ಣಗಾದ ನಂತರ ಗರೆ ಎಳೆದೆ. ಘಮ್ಮನಿಸುವ ತುಪ್ಪದ ಜೊತೆ ತಿಂದು ಬ್ರಹ್ಮಾನಂದವನ್ನು ಪಡೆದೆ. ಜೊತೆಗೆ ಅಕ್ಕಿ ಹಾಲುಬಾಯಿ, ರವೆ ಕೇಸರಿಬಾತು, ರವೆ ಹಾಲುಬಾಯಿ ಇತ್ಯಾದಿ ಬೇರೆ ಬಳುಕು ಚೆಲುವೆಯರನ್ನು ನೆನಪಿಸಿಕೊಂಡೆ. ಹೀಗೆ ಬಳುಕಿದರೆ ಮಾತ್ರ ಇಂಥ ತಿಂಡಿಗಳ ಹದ ಸರಿಯಾಗಿ ಬಂದಿದೆ ಅಂತ ಅರ್ಥ ಎಂದು ಎಲ್ಲೋ ಕೇಳಿದ್ದು ನೆನಪಾಯಿತು. ನೀವು ಒಮ್ಮೆ ಮಾಡಿ ನೋಡಿ. ಆನಂದವೋ ಪರಮಾನಂದವೋ ಬ್ರಹ್ಮಾನಂದವೋ ಯಾವುದು ಸಿಕ್ತು ಅಂತ ಹೇಳಿ.